बीजापुर में हनी ट्रैप का मामला 15 लाख की ठगी। बीजापुर में हनी ट्रैप का मामला सामने आया है, जिसमें एक गिरोह ने सोना व्यापारी को ब्लैकमेल करके 15 लाख रुपए लूट लिए थे, मगर लालच के मारे और पैसों की मांग करते हुए फिर से ब्लैकमेल करने लगे, जिससे परेशान होकर सोना व्यापारी ने कल पुलिस में इसकी शिकायत की थी, जिसके चलते एडिशनल एसपी और डीवाईएसपी के नेतृत्व में एक टीम बनाकर तमाम आरोपियों दानम्मा हिरेमठ, सुनील, रवि और मल्लिकार्जुन को गिरफ्तार कर लिया गया, जिसकी जानकारी देते हुए जिला एसपी प्रकाश निकम ने पत्रकारों से बात करते हुए घटना की पूरी जानकारी दी। ಗೋಲ್ಡ್ ಫೋಡ್ ಬಿಡ್ತಾರೆ. ಗೋಲ್ಡ್ ಸಣ್ಣದು ಬಿಸ್ಕೆಟ್ ಟೈಪ್ ಅವ್ರಿಗೆ ಫೋಡ್ ಬಿಡ್ತಾರೆ. ನನಗೆ ಒಂದು ರಿಂಗ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ಅವರು ಹೋದ ನಂತರ ಅವ್ರಿಗೆ ಹೋಗುವಾಗ ಅವರು ಮೊಬೈಲ್ ನಂಬರ್ ಕೊಟ್ಬಿಡ್ತಾರೆ, ಅವರು ಜ್ಯುವೆಲರಿ ಅಂಗಡಿ ಶಾಪಲ್ಲಿ. ಆಮೇಲೆ ಅವರು ಹೋದ ನಂತರ ಅವರು ಚೆಕ್ ಮಾಡ್ತಾರೆ ದಟ್ ಏನು ಗೋಲ್ಡ್ ಕೊಟ್ಟಿದ್ರು ಅದು ಪ್ಯೂರ್ ಗೋಲ್ಡ್ ಇಲ್ಲ ಅಂತ, ಅದು ಡೂಪ್ಲಿಕೇಟ್ ಇದೆ. ದೆನ್ ಅವರು ಈ ಲೇಡಿಗೆ ಫೋನ್ ಮಾಡ್ತಾರೆ ದಟ್ ಈ ಥರ ಇದೆ, ಅವರು ಗೋಲ್ಡ್ ಸರಿ ಇಲ್ಲ, ನೀವು ನನಗೆ ಇದು ನಾನು ವಾಪಸ್ ತೊಗೊಂಡೋಗಿ ಅಥವಾ ನನಗೆ ಬೇರೆ ಗೋಲ್ಡ್ ಕೊಡಿ, ನಾನು ಅದೇ ಗೋಲ್ಡ್ ನನಗೆ ಒಂದು ರಿಂಗ್ ಮಾಡಿ. ಆಮೇಲೆ ಮಾತಾಡುವಾಗ ಅವರು ಸ್ವಲ್ಪ ಈ ಲೇಡಿಯನ್ನು ಹೆಚ್ಚಿನ ಮಾತಾಡ್ತಾರೆ. 2-3 ಟೈಮ್ಸ್ ಅವರು ಫೋನಲ್ಲಿ ಕನ್ವರ್ಸೇಷನ್. ಆಮೇಲೆ ಅವರು ಪದೇ ಅವ್ರು ಹೇಳ್ತಾರೆ, ನಿಮ್ಮದು ಏನು ನೀವು ಕೊಟ್ಟಿದ್ದೀರ ಅದು ತೊಗೊಂಡು ವಾಪಸ್ ಹೋಗಿ ನನಗೆ ಬೇರೆ ಅದು ಕೊಡಿ, ಅಥವಾ ನೀವೇನು ಏನು ನನಗೆ ಕೊಟ್ಟಿದ್ದು ವಾಪಸ್ ಕೊಡಿ. ಈ ಲೇಡಿ ಏನು ಮಾಡ್ತಾಳೆ, ಅವ್ರಿಗೆ ಕರೆಸ್ತಾರೆ ಮನೆಗೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಕರೆಸಿ ಸೈನಿಕ್ ಸ್ಕೂಲ್ಗೆ ಬಾ ಅಂತ ಹೇಳ್ತಾರೆ. ಸೈನಿಕ್ ಸ್ಕೂಲ್ ಗೇಟಲ್ಲಿ ಅಲ್ಲಿ ಹೋದ ನಂತರ ನೀವು ಸ್ವಲ್ಪ ಮುಂದೆ ಬನ್ನಿ, ನಮ್ಮದು ಮನೆಯಲ್ಲಿ ಏನು ಪಾಪು ಇದೆ ಅಂತ, ಅದಕ್ಕೆ ಮುಂದೆ ಬರೋಕ್ಕೆ ಹೇಳ್ತಾರೆ. ಮುಂದೆ ಬಂದ ನಂತರ ಅವ್ರು ಹೇಳ್ತೀರಿ, ಈಗ ನೀವು ನಮ್ಮ ಮನೆ ಹತ್ತಿರ ಬಂದಿದ್ದೀರಾ, ನಮ್ಮ ಮನೆಗೆ ಬಂದೆ ಅಂತ. ಸೊ ಅವರು ಜ್ಯುವೆಲರಿ ಶಾಪ್ ಓನರ್ ಎಂದರು ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋದ ನಂತರ ಅವರು ಮನೆ ಸ್ವಲ್ಪ ಅವರು ಹೊಸ ಮನೆ ಇದೆ, ಅವ್ರಿಗೆ ಹೋದ ನಂತರ ಅವ್ರಿಗೆ ಟೀ ಕೊಡ್ತಾರೆ. ಟೀ ಕೊಟ್ಟ ನಂತರ ಸ್ವಲ್ಪ ಮಾತಾಡುವಾಗ ಹೊಸ ಮನೆ ಇದೆ, ಅದು ಈಗ ಕಟ್ಟಿದ್ದೀನಿ ಅಂತ. ಸೊ ಅವ್ರಿಗೆ ಅವರು ಮನೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ರೂಮ್ಸಲ್ಲಿ. ಒನ್ಸ್ ಅವರು ಬೆಡ್ರೂಮಲ್ಲಿ ಎಂಟರ್ ಆದ ನಂತರ ಹಿಂದುಗಡೆಯಿಂದ 4-5 ಜನ ಬರ್ತಾರೆ. ಅವ್ರಿಗೆ ಹೊಡಿತಾರೆ. ನೀವು ಅವ್ರಿಗೇನು ಅವ್ರ ಜೊತೆ ಇಲಿಸಿಟ್ ಅಫೇರ್ ಇದೆ, ಅವ್ರಿಗೆ ನೀವು ಸೆಕ್ಸುವಲ್ ಅಸಾಲ್ಟ್ ಮಾಡೋಕ್ಕೆ ಬಂದಿದ್ದಾರೆ, ಅದಕ್ಕೆ ಹೇಳಿ ಅವ್ರಿಗೆಲ್ಲ ಬಟ್ಟೆ ಬಿಚ್ತಾರೆ. ಬಟ್ಟೆ ಬಿಚ್ಚಿ ಅವ್ರಿಗೆ ಫೋಟೋ ತೊಗೊಂಡು ಅವ್ರದ್ದು ಬ್ಲ್ಯಾಕ್ಮೇಲ್ ಶುರು ಮಾಡ್ತಾರೆ. ಬ್ಲ್ಯಾಕ್ಮೇಲ್ ಶುರು ಮಾಡಿ, ನೀವು 25 ಲಕ್ಷ ನನಗೆ ಕೊಡಿ ಅಥವಾ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ, ನಿಮ್ಮದು ಈ ಥರ ಏನು ನಮ್ಮ ಕಡೆ ಫೋಟೋ ಇದೆ ಎಲ್ಲ ವೈರಲ್ ಮಾಡ್ತಾರೆ ಅಂತ. ಅವರು ಹೆದರ್ಸ್ಕೊಂಡು ಅವರು ಶಾಪ್ಗೆ ಹೋಗಿ ಇಮಿಡಿಯೇಟ್ಲಿ ಅವರು 15 ಲ್ಯಾಕ್ ರುಪೀಸ್ ಅವ್ರಿಗೆ ಕೊಟ್ಬಿಡ್ತಾರೆ. 15 ಲ್ಯಾಕ್ ರುಪೀಸ್ ಕೊಟ್ಟ ನಂತರ ಕೂಡ ಪದೇ ಅವ್ರಿಗೆ ಅವರು ಬ್ಲ್ಯಾಕ್ಮೇಲ್ ಮಾಡ್ತಾರೆ ದಟ್ ನನಗೆ ಇನ್ನೂ 10 ಲಕ್ಷ ರೂಪಾಯಿ ಕೊಡಿ, ಉಳಿದವು ಇನ್ನೂ ಸ್ವಲ್ಪ ಗೋಲ್ಡ್ ಕೊಡಿ ಅಂತ. ಸೊ ಅವರು ಬಂದು ನಿನ್ನೆ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಜ್ಯುವೆಲರಿ ಶಾಪ್ ಓನರ್. ಅದು ಬೇಸಿಸ್ ಮೇಲೆ ನಾವು DYSP ವಿಜಾಪುರ ನೇತೃತ್ವದಲ್ಲಿ, ಅಡಿಷನಲ್ SP ವಿಜಾಪುರ, DYSP ವಿಜಾಪುರ, ಅವರು ನಮ್ಮ CPI ವಿಜಾಪುರ ರೂರಲ್ ರಾಮನವರ ನೇತೃತ್ವದಲ್ಲಿ ಒಂದು ತಂಡ ರಚಿಸಿ ಇಮಿಡಿಯೇಟ್ಲಿ ಇವತ್ತು ಬೆಳಿಗ್ಗೆ ಯಾರು ಮೇನ್ ಆರೋಪಿ ಇದ್ದಾರೆ ದಾನಮ್ಮ ಮಹಾಂತೇಶ್ ಹಿರೇಮಠ್, ಅವರಿಗೆ ಸಿಕ್ಯೂರ್ ಮಾಡಿದ್ದೀನಿ. ಅವರ ಜೊತೆ ಸುಧೀರ್ ತಂದೆ ವಿವೇಕಾನಂದ ಘಟ್ಟನ್ನವರ್ ಅವರಿಗೆ ಕೂಡ ಸಿಕ್ಯೂರ್ ಮಾಡಿದ್ದೀನಿ. ಆಮೇಲೆ ರವಿ ಕಾರಜೋಳ್ ಆ್ಯಂಡ್ ಮಲ್ಲಿಕಾರ್ಜುನ್ ಮುರುಗುಂಡಿ ಅವರು 4 ಜನಗೆ ಇವತ್ತು ಸಿಕ್ಯೂರ್ ಮಾಡಿದ್ದೀನಿ. ಅವರು ಏನು 15 ಲ್ಯಾಕ್ ರುಪೀಸ್ ತೊಗೊಂಡಿದ್ರು, 15 ಲ್ಯಾಕ್ ರುಪೀಸ್ 30,000 15 ಲ್ಯಾಕ್ ರುಪೀಸ್ ತೊಗೊಂಡಿದ್ರು. ಆಮೇಲೆ ಒಂದು ಬ್ರೀಜಾ ವೆಹಿಕಲ್ ಅವರು ಯೂಸ್ ಮಾಡಿದರು, ಬ್ರೀಜಾ ವೆಹಿಕಲ್, ಆಮೇಲೆ ಒಂದು ಸ್ಕೂಟಿ ಎಲ್ಲ ಇವತ್ತೇ ರಿಕವರ್ ಆಗಿದೆ. ನಮ್ಮ ಪ್ರಕಾರ ಇನ್ನೂ ಕೆಲವು ಈ ಥರದ್ದು ಪ್ರಕರಣ ಇರ್ಬೋದು, ಅದು ನಾವು ಈಗ ಇಂಟ್ರೋಗೇಷನ್ ಮಾಡ್ತಾ ಇದ್ದೀವಿ. ಈ ಥರದ್ದು ಇನ್ನೂ ಕೆಲವು ಪ್ರಕರಣ ಇರ್ಬೋದು. ಇವತ್ತು ನಾವು ಸಿಕ್ಯೂರ್ ಮಾಡಿದ್ದೀನಿ, ಇನ್ನೂ ಅವ್ರದ್ದು ಇಂಟ್ರೋಗೇಷನ್ ಆಗ್ತಾ ಇದೆ. ಈಗ ಮುಂದಿನ ತನಿಖೆಯಲ್ಲಿ ಈ ಥರ ಯಾರ್ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಈ ಥರದ್ದು ಹನಿ ಟ್ರ್ಯಾಪ್ ಮಾಡಿ ಅವರು ದುಡ್ಡು ವಸೂಲಿ ಮಾಡಿದ್ದಾರೆ, ಇದು ನಮ್ಮದು ಮುಂದಿನ ಇನ್ನೂ ಇನ್ವೆಸ್ಟಿಗೇಷನ್ ಈ ಪ್ರಕರಣದಲ್ಲಿ ನಡೀತಾ ಇದೆ.
ಇದು ಒಂದೇ ಕಂಪ್ಲೇಂಟ್ ಸರ್. ಈಗ ಒಂದು ಕಂಪ್ಲೇಂಟ್ ಬಂದಿದೆ ನಮಗೆ. ಇದು ನಾವೆಲ್ಲ ರಿಕವರಿ ಮಾಡಿ ಎಲ್ಲ ಆಗಿದೆ. ಬಟ್ ನಾವು ಏನು ಮಾಡಿದೆ, ಇದು ಸಿಸ್ಟಮ್ಯಾಟಿಕ್ ಒಂದು ಗ್ಯಾಮ್ ಇರ್ಬೋದು. 4 ಜನ ಈಗ ಆಲ್ರೆಡಿ ಸಿಕ್ಕಿರಾಗಿದೆ, ಇನ್ನೂ ಕೆಲವು ಜನ ಈ ಪ್ರಕರಣದಲ್ಲಿ ಇರ್ಬೋದು. ಸೊ ನಾವೀಗ ಅವ್ರದ್ದು ಇಂಟ್ರೋಗೇಷನ್ ನಡೀತಾ ಇದೆ. ಯಾರಿದ್ದಾರೆ ಅವರೆಲ್ಲಗೆ ಅರೆಸ್ಟ್ ಮಾಡಿ, ಯಾವುದು ಬೇರೆ ಕಡೆ ಪ್ರಕರಣ ಆಗಿದೆ ಅದು ಕೂಡ ಒಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಸ್ಪಷ್ಟ ಆಗಿಲ್ಲ ಇಲ್ಲಿ ಯಾವುದೋ ಬಂಗಾರ ಅಂಗಡಿ ನಂಬಾರ್ದು, ಮನೆಗೆ ಹೋಗಬಾರ್ದು, ಅವರು ಅಪರಿಚಿತ. ಇವರಿಂದ ಯಾರು ವಂಚನೆಗೊಳಗಾಗಿದ್ದಾರೋ ದೂರು ಕೊಡಲಿಕ್ಕೆ ಹೆದರ್ತಾರೆ ಸರ್. ಎಲ್ಲಿ ನಮ್ಮ ಹೆಸರು ಬಂದ್ಬಿಡುತ್ತೆ ಅಂತ. ಯಾಕಂದ್ರೆ ಈಗ ಆಲ್ರೆಡಿ ನೋಡಿ, ಅದೇ ನಾನು ಹೇಳ್ತೀನಿ, ಅವರು ಬಂದಿದ್ದಾರೆ, ನಾವು ಇಮಿಡಿಯೇಟ್ ಕಾರ್ಯಾಚರಣೆ ಮಾಡಿ ಎಲ್ಲಗೆ ಸಿಕ್ಯೂರ್ ಮಾಡಿದ್ದೀವಿ. ಈ ಥರಾಗಿ ಯಾರಿಗೆ ಆಗಿರ್ಬೋದು ಅಥವಾ ಬೇರೆ ಯಾರ ಕಡೆಯಿಂದ ಆಗಿರ್ಬೋದು, ವಿದೌಟ್ ಎನಿ ಫಿಯರ್ ಬನ್ನಿ, ನನ್ನ ಕಡೆ ಬನ್ನಿ, ಯಾವ ಸ್ಟೇಷನ್ಗೆ ಹೋಗಿ ನಾವು ಇಮಿಡಿಯೇಟ್ ಕ್ರಮ ಕೈಗೊಳ್ತೀವಿ. ಅವ್ರದ್ದು ಈ ಫಸ್ಟ್ ಟೈಮ್ ಅವ್ರ ಮೇಲೆ ಕೇಸ್ ಆಗ್ತದೆ. 4 ಜನ ಚೆಕ್ ಮಾಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ಶಿಫ್ಟ್ ಆಗಿದೆ, ಅರೆಸ್ಟ್ ಆಗಿದ್ದಾರೆ, ಇನ್ನೂ ಇಂಟ್ರೋಗೇಷನ್ ನಡೀತದೆ. ಬಟ್ ಅವ್ರ ಮೇಲೆ ಬೇರೆ ಯಾವುದು ಕೇಸ್ ಇಲ್ಲ, ಮುಂಚೆ ಯಾವುದು ಕೇಸ್ ಆಗಿದೆ. DC and नंदू निंदे प्रेस मीट ಕೂಡ ಹಾಕಿ. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। अस्सलाम वालेकुम, मेरा नाम इमरान है और मैं आज आपको बताने वाला हूं कि इंग्लिश बातचीत कैसे सीखी जा सकती है। और सबसे पहले आप ये समझ लें कि मेरे बारे में ये जान लें कि मैं इंग्लिश मीडियम से नहीं हूं। आई एम नॉट फ्रॉम इंग्लिश मीडियम बट आई कैन स्पीक इंग्लिश नाउ। सो बहुत सारे लोगों को इंग्लिश बातचीत करना नहीं आता, जिसकी वजह से जो है बहुत सारे मुश्किलात का सामना करना पड़ता है। तो सबसे पहले हमारा एक प्रॉब्लम ये है कि हमें मीनिंग्स याद नहीं रहते, वोकैबुलरी हमारी वीक रहती हैं, तो जिसका इम्प्रूव करना बहुत ही ज़्यादा ज़रूरी है। मिसाल के तौर पर अगर मैं आपसे एक सवाल करता हूँ, मैं खा रहा हूँ या खा रही हूँ इंग्लिश में कैसे बोलेंगे, तो आपका जवाब होगा डेफिनेटली आई एम ईटिंग। ठीक है, तो अगर मैं आपको ये सवाल करता हूँ कि मैं निगल रहा हूँ या निगल रही हूँ कैसे आप बोल सकते हैं, तो बहुत सारे लोगों को यहाँ पे मुश्किल होती है क्योंकि निगलने का मीनिंग याद नहीं रहता। तो इसलिए वोकैबुलरी मतलब मीनिंग का जो है इम्प्रूव करना बहुत ही ज़्यादा ज़रूरी हो जाता है। और एक मिसाल है और एक एग्जांपल है, मैं तैर रहा हूँ कैसे बोलेंगे, तो आपका जवाब होगा आई एम स्विमिंग। अगर मैं आपसे ये पूछता हूँ कि मैं डूब रहा हूँ कैसे बोलेंगे, तो यहाँ पर बहुत सारे लोगों को मुश्किल होती है क्योंकि डूबने का मीनिंग नहीं मालूम है। तो सबसे पहले हमें चाहिए कि हमारा वोकैबुलरी इम्प्रूव करें, मीनिंग हमारा इम्प्रूव करें। तो जो है ये इम्प्रूव कैसे किया जा सकता है, मीनिंग को कैसे याद किया जा सकता है। इतनी बड़ी डिक्शनरी लेकर के हज़ारों पेज की जो है मीनिंग्स हम याद नहीं कर सकते। तो वो सारी चीज़ें जो है हमारी क्लास में आपको सिखाई जाएगी। और दूसरा प्रॉब्लम ये है कि सेंटेंसेस डिपेंड ऑन सिचुएशन, सेंटेंसेस कैसे बनाए जाएँ। तो अगर आप ये सीख लेते हैं तो इट्स माय चैलेंज, यू कैन स्पीक इंग्लिश इजीली। तो कैसे, अभी यहाँ पे देखिए अलग अलग जुमले होते हैं, उसका सीखना ज़रूरी है। मैं आता हूँ, आ रहा हूँ, आ सकता हूँ, आ सकता था, आना चाहिए था, आ चुका हूँ, आ चुका था। ऐसे बहुत सारे जुमले हैं जो हमें मालूम नहीं है। अगर हम वो जान लें सेंटेंसेस कैसे बना सकते हैं, तो जो है इंशाल्लाह बहुत ही जो है आसानी के साथ इंग्लिश बातचीत हम कर सकते हैं। तो अगर आप जो है हमारे साथ इंग्लिश बातचीत सीखना चाहते हैं तो ज़रूर जो है ज्वाइन कीजिए हमारी क्लास को और नीचे दिए गए नंबर पे कांटेक्ट कीजिए। तो इंशाल्लाह उम्मीद करता हूँ जो है आप ज़रूर इंग्लिश बातचीत सीखेंगे। थैंक यू, ऑल द बेस्ट।